ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮತ್ತಷ್ಟು ಅಭಿವೃದ್ಧಿಗೊಳ್ಳಲಿದೆ. ಈ ಕುರಿತಾಗಿ ಸರ್ಕಾರ ಚಿಂತನೆ ಕೂಡ ನಡೆಸಿದೆ. 5 ಕೋಟಿ ವೆಚ್ಚದಲ್ಲಿ ಹೊಸ ಟಚ್ ನೀಡೋದಕ್ಕೆ ಪಾಲಿಕೆ ಮುಂದಾಗಿದೆ. ಜಲಾಕರ್ಷಣೀಯ ರೀತಿ ಫ್ರೀಡಂ ಪಾರ್ಕ್ ನಿರ್ಮಾಣಕ್ಕೆ ಪ್ಲಾನ್ಗಳು ಕೂಡ ನಡೆದಿದೆ. ಶೌಚಾಲಯ ಹಾಗೆ ಆಡಿಟೋರಿಯಂ ಅನ್ನ ಸರಿಪಡಿಸೋದಕ್ಕೆ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಪಾಲಿಕೆ ಆಯುಕ್ತ ತುಷಾರ್ ಗಿರಿನಾಥ್. ಇನ್ನು ಕಳೆದ 2 ವರ್ಷಗಳ ಹಿಂದೆ ಫ್ರೀಡಂ ಪಾರ್ಕ್ ರಿನೋವೇಷನ್ ಮಾಡಲಾಗಿತ್ತು. ಇದೀಗ ಪಾರ್ಕ್ ಅನ್ನ ಇನ್ನಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಪಾಲಿಕೆ ತೀರ್ಮಾನ ಮಾಡಿದೆ. ಸದ್ಯದಲ್ಲೇ 5 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಕೂಡ ಆರಂಭ ಆಗಲಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಫ್ರೀಡಂ ಪಾರ್ಕ್ ಕಾಣೋದಕ್ಕೆ ನಿತ್ಯವೂ ಕೂಡ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಸೊ ಹೀಗಾಗಿ ಫ್ರೀಡಂ ಪಾರ್ಕ್ ಅನ್ನ ಪ್ರತಿ ವರ್ಷವೂ ಮೇಂಟೈನ್ ಮಾಡಬೇಕು. ಸೊ ಮೇಂಟೆನೆನ್ಸ್ಗೆ ಪ್ರತಿ ವರ್ಷ ಹಣ ಖರ್ಚಾಗುತ್ತೆ. ಅದೇ ರೀತಿ ಇದೀಗ ಮತ್ತೊಮ್ಮೆ ಹೊಸ ಟಚ್ ಕೊಡೋದಕ್ಕೆ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿದೆ. ಶೌಚಾಲಯಗಳು ಹಾಳಾಗಿವೆ, ಆಡಿಟೋರಿಯಂ ಕೆಟ್ಟಿದೆ. ಸೊ ಇದೆಲ್ಲವನ್ನ ಸರಿಪಡಿಸಲಾಗುತ್ತೆ ಅಂತ ಪಾಲಿಕೆ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಇದರ ಜೊತೆಗೆ ಜಲಾಕರ್ಷಣೀಯ ರೀತಿಯಲ್ಲಿ ಫ್ರೀಡಂ ಪಾರ್ಕ್ ಅನ್ನ ಸಿದ್ಧಪಡಿಸುತ್ತೇವೆ ಅಂತ ಕೂಡ ಹೇಳಿದ್ದಾರೆ. ಹೇಗೆಂದರೆ ಬಹಳ ಅದರಲ್ಲಿ ಕನ್ಸೆಪ್ಚುವಲ್ ಸರಿಯಾಗಿ ಮಾಡಬೇಕು. ಯಾಕಂದರೆ ಫ್ರೀಡಂ ಪಾರ್ಕ್ ಬಹಳ ಮಹತ್ವದ ಏರಿಯಾ ಇದೆ. ಅದು ಪ್ರತಿ ವರ್ಷ ಅದಕ್ಕೆ ಸುಮಾರು ಮೇಂಟೆನೆನ್ಸ್ಗಾಗಿಯೇ ಜಾಸ್ತಿ ಖರ್ಚಾಗ್ತಾ ಇರುತ್ತೆ. ಮತ್ತು ನಮ್ಮದು ಬಾತ್ರೂಮ್, ಸ್ಟೇಜಸ್ ಎಟ್ಸೆಟ್ರಾ ಏನಿದೆ ಅದು ಸ್ವಲ್ಪ ಸರಿಯಾಗಿ ಆಗದೇ ಇರುವುದರಿಂದ ಮುಂದೆ ಕಡಿಮೆ ದರದಲ್ಲಿ, ಅಂದರೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆದರೆ ಮತ್ತು ಅದರಲ್ಲಿ ಹಾರ್ಡ್ ಕಾಂಕ್ರೀಟಿಂಗ್ ಮತ್ತು ಇತ್ಯಾದಿ ಮಾಡಬಾರ್ದು. ನೋಡಿಕೊಂಡು ಏನೇನೋ ಇಂಟರ್ವೆನ್ಷನ್ ಮಾಡಿದರೆ ಆಕರ್ಷಕವಾಗಿ ಅದನ್ನು ಮಾಡಬೇಕು ಅಂತಕ್ಕಾಗಿ ಮಾಡ್ತಾ ಇದ್ದೇವೆ. ಯಾಕಂದರೆ ಜನರಲ್ಲಿ ಹೋದರೆ ಯಾವ ಥರ ಒಳಗೆ ಸೌಲಭ್ಯತೆ ಇಲ್ಲ. ಮತ್ತು ಏನು ನಮ್ಮದು ಹಳೆಯದು ಆಡಿಟೋರಿಯಂ ಇತ್ಯಾದಿ ಇತ್ತು, ಅದು ಕೆಟ್ಟು ಹೋಗಿದೆ. ಹೇಗೆಂದರೆ ಬಹಳ ಅದರಲ್ಲಿ ಕನ್ಸೆಪ್ಚುವಲ್ ಸರಿಯಾಗಿ ಮಾಡಬೇಕು. ಯಾಕಂದರೆ ಫ್ರೀಡಂ ಪಾರ್ಕ್ ಬಹಳ ಮಹತ್ವದ ಏರಿಯಾ ಇದೆ. ಅದು ಪ್ರತಿ ವರ್ಷ ಅದಕ್ಕೆ ಸುಮಾರು ಮೇಂಟೆನೆನ್ಸ್ಗಾಗಿಯೇ ಜಾಸ್ತಿ ಖರ್ಚಾಗ್ತಾ ಇರುತ್ತೆ. ಒಟ್ಟಾರೆಯಾಗಿ ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮತ್ತಷ್ಟು ಅಭಿವೃದ್ಧಿಗೊಳ್ಳಲಿದೆ ಮುಂದಿನ ದಿನಗಳಲ್ಲಿ ಅಂತಾನೆ ಹೇಳಬಹುದು. ಈಗಾಗಲೇ ಯಾವ್ಯಾವ ರೀತಿ ಹೊಸ ಟಚ್ ಕೊಡಬೇಕು, ಏನೆಲ್ಲ ಚೇಂಜಸ್ ಆಗಬೇಕು ಅನ್ನೋದರ ಕುರಿತಾಗಿ ಪಾಲಿಕೆ ಪ್ಲಾನ್ಗಳನ್ನು ಕೂಡ ಮಾಡಿಕೊಂಡಿದೆ. ಬರೋಬ್ಬರಿ 5 ಕೋಟಿ ವೆಚ್ಚದಲ್ಲಿ ಹೊಸ ಟಚ್ ಕೊಡೋದಕ್ಕೆ ಪಾಲಿಕೆ ಮುಂದಾಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಜಲಾಕರ್ಷಣೀಯ ರೀತಿ ಫ್ರೀಡಂ ಪಾರ್ಕ್ ನಿರ್ಮಾಣಕ್ಕೆ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿದೆ. ಶೌಚಾಲಯ ಹಾಗೆ ಆಡಿಟೋರಿಯಂ ಅನ್ನ ಸರಿಪಡಿಸುವುದಕ್ಕೂ ಕೂಡ ಪ್ಲಾನ್ ಇದೆ. ಕಳೆದ 2 ವರ್ಷಗಳ ಹಿಂದೆ ಫ್ರೀಡಂ ಪಾರ್ಕ್ ರಿನೋವೇಷನ್ ಮಾಡಲಾಗಿತ್ತು. ಇದೀಗ ಪಾರ್ಕ್ ಅನ್ನ ಇನ್ನಷ್ಟು ಅಭಿವೃದ್ಧಿ ಮಾಡೋದಕ್ಕೆ, ನೋಡಿಗರ ಮನಸೂರೆಗೊಳ್ಳುವಂತೆ ಮಾಡೋದಕ್ಕೆ ಹಾಗೆ ಜಲಾಕರ್ಷಣೀಯ ರೀತಿಯಲ್ಲಿ ಫ್ರೀಡಂ ಪಾರ್ಕ್ ಅನ್ನ ಸಿದ್ಧಪಡಿಸೋದಕ್ಕೆ ಪ್ಲಾನ್ಗಳು ಕೂಡ ನಡೆದಿದೆ. ಫ್ರೀಡಂ ಪಾರ್ಕ್ ನೋಡೋದಕ್ಕೆ ಪ್ರತಿನಿತ್ಯ ನೂರಾರು ಜನರು ಪ್ರವಾಸಿಗರು ಬರ್ತಾ ಇರ್ತಾರೆ. ಸೊ ಹೀಗಾಗಿ ಈ ಬಾರಿ 5 ಕೋಟಿ ವೆಚ್ಚದಲ್ಲಿ ಹೊಸ ಟಚ್ ಕೊಡೋದಕ್ಕೆ ಪಾಲಿಕೆ ಮುಂದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅನ್ನ ಮತ್ತಷ್ಟು ಅಭಿವೃದ್ಧಿಗೊಳಿಸೋದಕ್ಕೆ ಇದೀಗ ಪಾಲಿಕೆ ಮುಂದಾಗಿರುವಂತದ್ದು. ಬರೋಬ್ಬರಿ 5 ಕೋಟಿ ವೆಚ್ಚದಲ್ಲಿ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಹೊಸ ಟಚ್ ಯಾವ ರೀತಿ ಬದಲಾಗುತ್ತೆ, ಏನೆಲ್ಲ ಪ್ಲಾನ್ಗಳು ಮಾಡಿದೆ ಪಾಲಿಕೆ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮನ, ಖಂಡಿತವಾಗೂ ಬೆಂಗಳೂರಿನ ಒಂದು ಆಕರ್ಷಣೀಯ ಕೇಂದ್ರ ಬಿಂದುವಾಗಿರುವಂತಹ ಫ್ರೀಡಂ ಪಾರ್ಕ್ ಎನ್ನುವಂಥದ್ದು ಏನಿದೆಯೋ, ಆ ಫ್ರೀಡಂ ಪಾರ್ಕ್ ಈ ಹಿಂದೆ ಸೆಂಟ್ರಲ್ ಜೈಲ್ ಕೂಡ ಆಗಿತ್ತು. ಸೆಂಟ್ರಲ್ ಜೈಲು ಮತ್ತೆ ಅದು ಹೊಸದಾಗಿ ಬೇರೆ ಕಡೆ ಸ್ಥಳಾಂತರ ಕೂಡ ಆಯ್ತು. ಅದಾದ ಬಳಿಕ ಇದನ್ನ ಏನ್ ಮಾಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ BBMP ಕೈಗೆತ್ತಿಕೊಳ್ಳುತ್ತೆ. ಅದನ್ನ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರ್ವಹಣೆ ಮಾಡ್ಕೊಳ್ತಾ ಬರ್ತಾ ಇದೆ. ಜೊತೆಗೆ ಫ್ರೀಡಂ ಪಾರ್ಕ್ ಒಳಗಡೆ ಕೂಡ ಪ್ರಕೃತಿ ಸೌಂದರ್ಯ ಭರಿತವಾಗಿ ಸಾಕಷ್ಟು ಗಿಡ ಮರಗಳು ಬೆಳೆದಿರುವಂತದ್ದು, ಜನಾಕರ್ಷಣೆಯ ಕೇಂದ್ರ ಆಗಿರುವಂತ ಕಾರಣದಿಂದ ಪ್ರತಿನಿತ್ಯವೂ ಕೂಡ ನೂರಾರು ಪ್ರವಾಸಿಗರು ಆ ಒಂದು ಸ್ಥಳವನ್ನ ನೋಡ್ಲಿಕ್ಕೆ ಬರ್ತಾರೆ. ಹೀಗಾಗಿ ಸದ್ಯ ಜನರ ಒಂದು ಜನಸಂಖ್ಯೆ ಏರಿಕೆ ಆಗಿರುವಂತ ಕಾರಣದಿಂದಾಗಿ ಒಂದಷ್ಟು ಭಾಗದಲ್ಲಿ ಒಂದು ವಾಟರ್ ಸಪ್ಲೈಯಿಂಗ್ ಒಂದು ಜನರನ್ನ ಆಕರ್ಷಣೆಯ ಕೇಂದ್ರ ಒಂದು ಸ್ಥಳ ಕೂಡ ಆಗಿರುತ್ತೆ. ಅದನ್ನು ಕೂಡ ರಿನೋವೇಷನ್ ಮಾಡ್ಲಿಕ್ಕೆ ಸೇರಿದ ಶೌಚಾಲಯಗಳು ಕೂಡ ಹಾಳಾಗಿರುವಂತದ್ದು ಸೇರಿದಂತೆ ನಾನಾ ರೀತಿಯಂತ ಒಂದು ಸಮಸ್ಯೆ ಫ್ರೀಡಂ ಪಾರ್ಕ್ ನಲ್ಲಿ ಒಳಗಡೆ ಕೂಡ ಕಾಣ್ತಾ ಇರುವಂತ ಕಾರಣದಿಂದಾಗಿ ಇದು ಪ್ರವಾಸಿಗರಿಗೆ ಕೆಟ್ಟ ರೀತಿಯಾಗಿ ಕಾಣಿಸಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಗಮನಕ್ಕೆ ತೆಗೆದುಕೊಂಡಿರುವಂತಹ ಪಾಲಿಕೆ
ಬರೋಬ್ಬರಿ 5 ಕೋಟಿ ರೂಪಾಯಿ ವೆಚ್ಚಗಳ ಒಂದು ಅನುದಾನವನ್ನ ಸದ್ಯ ಈ ಒಂದು ಫ್ರೀಡಂ ಪಾರ್ಕ್ ಅನ್ನ ಅಭಿವೃದ್ಧಿಗೊಳಿಸಲಿಕ್ಕೆ ಬಿಡುಗಡೆ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದಾವೋ ಫ್ರೀಡಂ ಪಾರ್ಕ್ ನಲ್ಲಿ ಅದೆಲ್ಲವನ್ನೂ ಕೂಡ ಸರಿಪಡಿಸಬೇಕು. ಬರುವಂತಹ ಪ್ರವಾಸಿಗರನ್ನ ಆಕರ್ಷಣೀಯ ಕೇಂದ್ರ ಬಿಂದುವಾಗಿ ಇನ್ನಷ್ಟು ಹೆಚ್ಚಿಸಬೇಕು, ಅಭಿವೃದ್ಧಿಗೊಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ 5 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಪ್ರಾರಂಭ ಮಾಡಲಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗೇನು ಹಾಳಾಗಿರುವಂತಹ ಒಳಗಡೆ ಫ್ರೀಡಂ ಪಾರ್ಕ್ ಅದೆಲ್ಲವೂ ಕೂಡ ಹೊಸ ಹೊಸ ರೀತಿಯಲ್ಲಿ ಅಭಿವೃದ್ಧಿ ರೂಪದಲ್ಲಿ ಕಾಣುವಂತಹ ಕೆಲಸ ಸದ್ಯ ಪಾಲಿಕೆ ಕೈ ಎತ್ಕೊಂಡಿದೆ. ಈ ಹಿಂದೆ 2 ವರ್ಷಗಳ ಹಿಂದೆಯೂ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿತ್ತು. ಆ ಕೆಲಸ ಮಾಡಿರುವಂತ ಹಿನ್ನೆಲೆಯಲ್ಲೂ ಕೂಡ ಅದು ಕೂಡ ಹಾಳಾಗಿದೆ. ಈ ಕಾರಣದಿಂದಾಗಿ 2 ಕೋಟಿ ಇದ್ದಂತಹ ಜಾಗ ಒಂದು ಹಣವನ್ನ ಇನ್ನೂ 3 ಕೋಟಿ ಹೆಚ್ಚುವರಿ ಮಾಡಿ 5 ಕೋಟಿ ಅನುದಾನದಲ್ಲಿ ಫ್ರೀಡಂ ಪಾರ್ಕ್ ಅನ್ನ ಇನ್ನಷ್ಟು ಅಭಿವೃದ್ಧಿಗೊಳಿಸುವಂತ ಕೆಲಸ ಮಾಡಿ ಇನ್ನೇನು ಬರ್ತಾ ಇರುವಂತ ಪ್ರವಾಸಿಗರನ್ನ ಇನ್ನಷ್ಟು ಹೆಚ್ಚಿಸಬೇಕು ಎನ್ನುವಂತ ಉದ್ದೇಶವನ್ನ ಪಾಲಿಕೆ ಇಟ್ಕೊಂಡಿದೆ. ಮಧುಮಾಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.